ಕರ್ನಾಟಕ ರಾಜಕಾರಣ ಅಂದ್ರೇನೆ ಹಾಗೆ ಅಲ್ವಾ. ಒಂದ್ ಕಡೆ ಎಲ್ಲವೂ ಶಾಂತವಾಗಿದೆ ಅಂದ್ಕೊಳ್ಳುವಷ್ಟರಲ್ಲೇ ಇನ್ನೊಂದ್ ಕಡೆ ಒಳಗೊಳಗೆ ದೊಡ್ಡ ಚಂಡಮಾರುತ ಏಳೋಕೆ ರೆಡಿ ಆಗ್ತಾ ಇರುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ ಈಗಷ್ಟೇ ಸರ್ಕಾರ ತನ್ನ ಕೆಲಸ ಮಾಡಿಕೊಂಡು ಹೋಗ್ತಿದೆ, ಎಲ್ಲವೂ ಕೂಲ್ ಆಗಿದೆ ಅನ್ಸ್ಬೋದು. ಆದ್ರೆ ತೆರೆಮರೆಯಲ್ಲಿ ನಡೀತಾ ಇರೋ ರಾಜಕೀಯ ತಂತ್ರ ಪ್ರತಿತಂತ್ರಗಳ ಸದ್ದು ಮಾತ್ರ ಗಾಂಧಿನಗರದಿಂದ ಹಿಡಿದು ದೆಹಲಿವರೆಗೂ ತಲುಪ್ತಾ ಇದೆ. ಒಮ್ಮೆ ಯೋಚನೆ ಮಾಡಿ, 2028ರ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಹೊತ್ತಿಗೆ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇರೋ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗ್ಬಿಟ್ರೆ ಪ್ರಸ್ತುತ ನಮ್ಮಲ್ಲೇನಿದೆ, ಒಂದ್ ಕಡೆ ಆಡಳಿತ ನಡೆಸ್ತಾ ಇರೋ ಕಾಂಗ್ರೆಸ್, ಇನ್ನೊಂದ್ ಕಡೆ ಒಟ್ಟಾಗಿರೋ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ, ಈ ಎರಡೂ ಪ್ರಬಲ ಧ್ರುವಗಳ ನಡುವೆ ಮೂರನೇ ರಾಜಕೀಯ ಶಕ್ತಿ ಉದಯಿಸಿದ್ರೆ ಹೇಗಿರುತ್ತೆ? ಅದು ಸಣ್ಣ ಪುಟ್ಟ ಪಕ್ಷ ಅಲ್ಲ, ಬಲಿಷ್ಠ ಅಹಿಂದ ವೇದಿಕೆಯೇ ಪ್ರತ್ಯೇಕ ಶಕ್ತಿಯಾಗಿ ನಿಂತ್ರೆ ಏನಾಗ್ಬೋದು? ಇದು ಬರೀ ಗಾಳಿಯಲ್ಲಿ ತೂರಿಬಿಟ್ಟ ಮಾತುಗಳಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕಳೆದ ಕೆಲವು ದಿನಗಳಿಂದ ನಡೀತಾ ಇರೋ ದಿಢೀರ್ ಭೇಟಿಗಳು, ಬಂದಾಗಿರೋ ಬಾಗಿಲ ಹಿಂದಿನ ಮಾತುಕತೆಗಳು ಇದಕ್ಕೆಲ್ಲ ದೊಡ್ಡ ಇಂಧನ ಒದಗಿಸ್ತಾ ಇವೆ. ಯತೀಂದ್ರ ಸಿದ್ದರಾಮಯ್ಯ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಸಿಎಂ ಇಬ್ರಾಹಿಂ ಹೀಗೆ ಬೇರೆ ಬೇರೆ ಪಕ್ಷದ ನಾಯಕರ ನಡುವೆ ಹೆಣೆಯಲಾಗ್ತಾ ಇರೋ ಈ ರಹಸ್ಯ ತಂತ್ರ ಯಾರ ವಿರುದ್ಧ? ಸಿಎಂ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ನಡೆಗೆ ಕೌಂಟರ್ ಕೊಡೋಕೆ ಈ ಹೊಸ ಅಸ್ತ್ರ ರೆಡಿ ಆಗ್ತಾ ಇದೆಯಾ? ಈ ಇಡೀ ರಾಜಕೀಯ ರಹಸ್ಯದ ಆಳ ಅಗಲವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಮೊದಲು ಈ ಕಥೆಯ ಮೊದಲ ಅಧ್ಯಾಯದಿಂದಲೇ ಶುರು ಮಾಡೋಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕಳೆದ ಕೆಲವು ವಾರಗಳಿಂದ ಅಲ್ಲಿ ನಡೀತಾ ಇರೋ ಭೇಟಿಗಳು ಬರೀ ಸರ್ಕಾರದ ಕೆಲಸ ಕಾರ್ಯಗಳಿಗಾಗಿ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಪುತ್ರ, ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸಕ್ರಿಯ ರಾಜಕೀಯ ಹೆಜ್ಜೆಗಳನ್ನು ನೀವೆಲ್ಲ ಗಮನಿಸಿರ್ತೀರಾ. ಯತೀಂದ್ರ ಅವರು ಸಚಿವರಾದ ಜಮೀರ್ ಅಹಮದ್ ಖಾನ್ ಮತ್ತು ಸಂತೋಷ್ ಲಾಡ್ ಅವರಂತಹ ಪ್ರಭಾವಿ ನಾಯಕರ ಜೊತೆ ಸುದೀರ್ಘ ಚರ್ಚೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಬರೀ ಸೌಜನ್ಯದ ಭೇಟಿ ಖಂಡಿತ ಅಲ್ಲ. ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರ ಬಹುದೊಡ್ಡ ರಾಜಕೀಯ ಶಕ್ತಿ ಅಂದ್ರೆ ಅದು ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಈಗ ನಡೀತಾ ಇರೋ ಈ ರಹಸ್ಯ ಸಭೆಗಳ ಮುಖ್ಯ ಉದ್ದೇಶವೇ ಮುಂಬರುವ ದಿನಗಳಲ್ಲಿ ಈ ಅಹಿಂದ ಮತ ಬ್ಯಾಂಕ್ ಮತ್ತು ನಾಯಕತ್ವ ತಮ್ಮ ಕೈತಪ್ಪಿ ಹೋಗಬಾರ್ದು ಅನ್ನೋದು. ಮುಂದೆ ಕಾಂಗ್ರೆಸ್ ಒಳಗೆ ಏನೇ ನಾಯಕತ್ವದ ಬದಲಾವಣೆ ಅಥವಾ ಪವರ್ ಶೇರಿಂಗ್ ಗೊಂದಲಗಳು ಬಂದರೂ ಅಹಿಂದ ನಾಯಕರ ಮೇಲುಗೈ ರಾಜ್ಯ ರಾಜಕಾರಣದಲ್ಲಿ ಕಡಿಮೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯಾಗಿ ಈ ಕಾರ್ಯತಂತ್ರ ರೂಪಿಸಲಾಗ್ತಾ ಇದೆ. ಅಂದ್ರೆ ರಾಜಕೀಯ ಚಂಡಮಾರುತ ಬರೋಕ್ಕಿಂತ ಮುಂಚೆಯೇ ತಮ್ಮ ಕೋಟೆಯನ್ನ ಭದ್ರ ಮಾಡಿಕೊಳ್ಳೋಕೆ ಈ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಈ ತೆರೆಮರೆಯ ರಾಜಕಾರಣ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಪಕ್ಷಾತೀತವಾಗಿ ನಾಯಕರ ನಡುವೆ ಸೈಲೆಂಟ್ ಆಗಿ ನೆಟ್ವರ್ಕ್ ಬೆಳೀತಾ ಇದೆ. ಇದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕ ರಮೇಶ್ ಜಾರಕಿಹೊಳಿ ಅವರ ಇತ್ತೀಚಿನ ನಡೆ. ಮೊನ್ನೆ ನೋಡಿದ್ರೆ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡ್ತಾರೆ. ನಿನ್ನೆ ನೋಡಿದ್ರೆ ದಿಢೀರನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಸುದೀರ್ಘ 1-to-1 ಮಾತುಕತೆ ನಡೆಸ್ತಾರೆ. ರಾಜಕೀಯದಲ್ಲಿ ಯಾವುದೇ ಭೇಟಿ ಸುಮ್ಮನೆ ನಡೆಯಲ್ಲ. ಈಗ ಬಿಜೆಪಿಯ ಸ್ಥಿತಿ ಒಮ್ಮೆ ನೋಡಿದ್ರೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಬಿಜೆಪಿಯಲ್ಲೇ ಒಂದು ಬಣ ತೀವ್ರ ಅಸಮಾಧಾನಗೊಂಡಿದೆ. ರಮೇಶ್ ಜಾರಕಿಹೊಳಿ ಕೂಡ ಆ ಅಸಮಾಧಾನಿತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇತ್ತ ಜಾರಕಿಹೊಳಿ ಸಹೋದರರಾದ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ. ಬೆಳಗಾವಿ ಹಾಗೂ ಇಡೀ ಉತ್ತರ ಕರ್ನಾಟಕದಲ್ಲಿ ಈ ಕುಟುಂಬಕ್ಕಿರೋ ರಾಜಕೀಯ ಪ್ರಭಾವ ನಮಗೆಲ್ಲ ಗೊತ್ತೇ ಇದೆ. ಇದ್ರ ಜೊತೆಗೆ ಇತ್ತೀಚೆಗೆ ಹಿರಿಯ ನಾಯಕ ಸಿಎಂ ಇಬ್ರಾಹಿಂ ಅವರು ಕರ್ನಾಟಕದಲ್ಲಿ 2028ಕ್ಕೆ ಒಂದು ಪ್ರಬಲ ತೃತೀಯ ಶಕ್ತಿಯ ಅಗತ್ಯವಿದೆ ಅಂತ ಸಾರ್ವಜನಿಕವಾಗಿಯೇ ಹೇಳಿಕೆ ನೀಡಿದ್ರು. ಇವೆಲ್ಲ ಚುಕ್ಕೆಗಳನ್ನು ಜೋಡಿಸಿ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ಒಂದ್ ಕಡೆ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರೋ ನಾಯಕರು, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಅಹಿಂದ ನಾಯಕತ್ವದ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇರೋ ನಾಯಕರು, ಇವರೆಲ್ಲರ ನಡುವೆ ಒಳಗೊಳಗೆ ಒಂದು ಕಮ್ಯುನಿಕೇಷನ್ ಚಾನೆಲ್ ಓಪನ್ ಆಗಿದೆ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅನ್ನೋ ಹಳೆಯ ಗಾದೆಗೆ ಇದು ಪಕ್ಕಾ ಉದಾಹರಣೆ ಅಲ್ವಾ? ಈ ಎಲ್ಲಾ ರಾಜಕೀಯ ಸಮೀಕರಣಗಳ ಕೇಂದ್ರ ಬಿಂದು ಯಾರು ಗೊತ್ತಾ?
ಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಆಕ್ರಮಣಕಾರಿ ರಾಜಕೀಯ ಶೈಲಿ. ಡಿಕೆ ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್, ಅದ್ಭುತ ಸಂಘಟನಾ ಚಾಣಕ್ಯ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ಪಕ್ಷದ ಒಳಗೆ ಅವರ ಏಕಪಕ್ಷೀಯ ನಿರ್ಧಾರಗಳು ಅಥವಾ ಡೋಂಟ್ ಕೇರ್ ಆಟಿಟ್ಯೂಡ್ ಕಾಂಗ್ರೆಸ್ನ ಕೆಲ ಅಹಿಂದ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ನಿಮ್ಗೆ ನೆನಪಿರ್ಬೋದು, ಸುಮಾರು 6 ತಿಂಗಳ ಹಿಂದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು. ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವವನ್ನ ಮುನ್ನಡೆಸುವ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅಂತ. ಆಗ ಎಲ್ಲರೂ ಅದನ್ನ ಸಾಮಾನ್ಯ ಹೇಳಿಕೆ ಅಂದ್ಕೊಂಡಿದ್ರು. ಆದ್ರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಅದು ಬಾಯಿ ತಪ್ಪಿ ಬಂದ ಹೇಳಿಕೆಯಲ್ಲ, ಬದಲಿಗೆ ಭವಿಷ್ಯದ ರಾಜಕೀಯ ತಂತ್ರದ ಮೊದಲ ಮುನ್ನುಡಿಯಾಗಿತ್ತು. ಒಂದ್ ವೇಳೆ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಹಸ್ತಾಂತರ ಅಥವಾ ಆಂತರಿಕ ಮೇಲಾಟದಲ್ಲಿ ಸಿದ್ದರಾಮಯ್ಯ ಬಣವನ್ನ ಮೂಲೆ ಗುಂಪು ಮಾಡಲು ಪ್ರಯತ್ನಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೇ ಒಂದು ಪ್ರತ್ಯೇಕ ಅಹಿಂದ ಫೋರ್ಸ್ ಹೊರಹೊಮ್ಮುವ ಎಲ್ಲಾ ಲಕ್ಷಣಗಳು ಇವೆ. ಈಗ ಇಲ್ಲಿ ಪ್ರಮುಖ ಪ್ರಶ್ನೆ ಮೂಡುತ್ತೆ, ಹಾಗಾದ್ರೆ 2028ರ ಎಲೆಕ್ಷನ್ ಹೊತ್ತಿಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಟ್ಟು ಹೊಸ ಪಕ್ಷ ಕಟ್ತಾರಾ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದ ಈ ಹಂತದಲ್ಲಿ ಕಾಂಗ್ರೆಸ್ ತೊರೆದು ಹೊಸ ಪಕ್ಷ ಕಟ್ಟುವ ಸಾಹಸಕ್ಕೆ ಕೈ ಹಾಕುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದರೆ ತಮ್ಮ ಆಪ್ತ ನಾಯಕರನ್ನ ಮುಂದೆ ಬಿಟ್ಟು ಅಹಿಂದ ವೇದಿಕೆಯನ್ನ ಹೊರಗಡೆಯಿಂದ ಬಲಪಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಮೇಲೆ ನಿರಂತರ ಪ್ರೆಷರ್ ಹೇರೋದು ಅವರ ಅಸಲಿ ಪ್ಲಾನ್ ಆಗಿರ್ಬೋದು. ಆದರೆ ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ಒಮ್ಮೆ ತಿರುವು ನೋಡಿದ್ರೆ ನಮಗೊಂದು ಕಹಿ ಸತ್ಯ ಗೊತ್ತಾಗುತ್ತೆ. ನಮ್ಮ ರಾಜ್ಯದಲ್ಲಿ ಮೂರನೇ ಶಕ್ತಿ ಅಥವಾ ಪ್ರಾದೇಶಿಕ ಪಕ್ಷಗಳು ಯಶಸ್ವಿ ಆಗೋದು ಅಷ್ಟು ಸುಲಭ ಅಲ್ಲ. ಹಿಂದೆ ದೇವರಾಜ್ ಅರಸು ಅವರಿಂದ ಹಿಡಿದು ಎಸ್ ಬಂಗಾರಪ್ಪ, BS ಯಡಿಯೂರಪ್ಪ, ಶ್ರೀರಾಮುಲು, ಜನಾರ್ದನ ರೆಡ್ಡಿವರೆಗೂ ಪ್ರತ್ಯೇಕ ಪಕ್ಷ ಕಟ್ಟಿದಾಗ ಆರಂಭದಲ್ಲಿ ಅವ್ರಿಗೆ ಹಿನ್ನಡೆಯಾಗಿದ್ದನ್ನ ನಾವು ನೋಡಿದ್ದೇವೆ. JDS ತನ್ನದೇ ಆದ ಪ್ರಭಾವ ಹೊಂದಿದ್ರೂ ಕರ್ನಾಟಕದ ಜನತೆ ಹೆಚ್ಚಾಗಿ ಕಾಂಗ್ರೆಸ್ ಅಥವಾ ಬಿಜೆಪಿ ಈ ಎರಡು ಧ್ರುವಗಳಿಗೆ ಹೆಚ್ಚು ಒಲವು ತೋರ್ತಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೂ ಅಹಿಂದ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ನಿಂದ ಹೊರತಂದು ಪ್ರತ್ಯೇಕ ಪಕ್ಷವಾಗಿ ನಿಲ್ಲಿಸೋ ಶಕ್ತಿ ಸತೀಶ್ ಜಾರಕಿಹೊಳಿ ಅಥವಾ ಅವರ ಬಣಕ್ಕಿದೆಯಾ, ಅಥವಾ ಇದು ಬರೀ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿಯ ಮೇಲ್ವರ್ಗದ ನಾಯಕತ್ವಕ್ಕೆ ನೀಡ್ತಾ ಇರೋ ಪೊಲಿಟಿಕಲ್ ಬ್ಲ್ಯಾಕ್ ಮೇಲ್ ಅಥವಾ ಪ್ರೆಷರ್ ಟ್ಯಾಕ್ಟಿಕ್ ಮಾತ್ರನಾ? ಇದು ನಿಜಕ್ಕೂ ಚಿಂತಿಸಬೇಕಾದ ವಿಷಯ. ಅಂತಿಮವಾಗಿ ಹೇಳ್ಬೇಕಂದ್ರೆ ಈ ಎಲ್ಲಾ ತೆರೆಮರೆಯ ಚಟುವಟಿಕೆಗಳು ಮುಂದೆ ಯಾವ ರೂಪ ಪಡೆಯುತ್ತೆ ಎಂಬುದು ಸಂಪೂರ್ಣವಾಗಿ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿ ಮತ್ತು ನಡೆಗಳನ್ನ ಅವಲಂಬಿಸಿದೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಅವರು ಅಹಿಂದ ನಾಯಕರ ಭಾವನೆಗಳನ್ನ ಗೌರವಿಸಿ ಸಿದ್ದರಾಮಯ್ಯ ಬಣವನ್ನ ಜೊತೆಗೆ ಕರ್ಕೊಂಡು ಹೋಗುವ, ಎಲ್ಲರನ್ನೂ ಒಳಗೊಳ್ಳುವ ನಾಯಕತ್ವ ಪ್ರದರ್ಶಿಸಿದ್ರೆ ಈ ತೃತೀಯ ಶಕ್ತಿಯ ಮಾತುಗಳು ಕಾಂಗ್ರೆಸ್ ಒಳಗಿನ ಆಂತರಿಕ ಚರ್ಚೆಯಾಗಿಯೇ ಮುಗ್ದು ಹೋಗುತ್ತೆ. ಆದರೆ ಒಂದ್ ವೇಳೆ ರಾಜಕೀಯ ಮೇಲಾಟ ತೀವ್ರಗೊಂಡು ಅಹಿಂದ ನಾಯಕರಲ್ಲಿ ಕಡೆಗಣನೆಯ ಅಭದ್ರತೆ ಹೆಚ್ಚಾದರೆ 2028ರ ಚುನಾವಣೆಯ ಹೊತ್ತಿಗೆ ಕರ್ನಾಟಕ ರಾಜಕಾರಣದಲ್ಲಿ ಬಿಜೆಪಿ JDS ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಹೊರತಾಗಿ ಪ್ರಬಲ ಅಹಿಂದ ತೃತೀಯ ಶಕ್ತಿ ತ್ರಿಕೋನ ಸ್ಪರ್ಧೆಯನ್ನ ಒಡ್ಡಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಕರ್ನಾಟಕ ರಾಜಕೀಯದ ಈ ಮಹಾಚಕ್ರ ವ್ಯೂಹ ಮುಂದೆ ಯಾವ ತಿರುವು ಪಡೆಯುತ್ತೆ? ನಿಮ್ಮ ಪ್ರಕಾರ 2028ರಲ್ಲಿ ತೃತೀಯ ಶಕ್ತಿ ಯಶಸ್ವಿಯಾಗುತ್ತಾ ಅಥವಾ ಕಾಂಗ್ರೆಸ್ ಬಿಜೆಪಿ ನಡುವೆಯೇ ನೇರ ಹಣಾಹಣೆ ಇರುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಇಂತಹ ಮತ್ತಷ್ಟು ಆಸಕ್ತಿಕರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.